ಪರಿಸ್ಥಿತಿ ಇದನ್ನ ಉದ್ಭವಿಸಿದೆ. ಈ ಸರ್ಕಾರದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಲೆಮಾರಿಗಳಿಗಂತಾನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರು ಅಧ್ಯಯನ ಮಾಡಿ ಈಕ್ವಲ್ ಆಗಿರೋರನ್ನ ಈಕ್ವಲ್ ಆಗಿ ಆಗ್ತೀವಿ ಅಂತ ಹೇಳಿದ್ರು. ನಾವು ಸಾಹೇಬ್ರನ್ನ ಅನೇಕ ಬಾರಿ ಭೇಟಿ ಮಾಡಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳಿದ್ವಿ. ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಲಾಯರ್ಗಳಿದ್ರೆ ಲಾಯರ್ನೇ ಒಂದ್ ಕಡೆ ಹಾಕ್ತೀನಿ, ಇಂಜಿನಿಯರ್ ಇದ್ರೆ ಇಂಜಿನಿಯರ್ನೇ ಒಂದ್ ಕಡೆ ಹಾಕ್ತೀನಿ, ಕ್ಲರ್ಕ್ ಇದ್ರೆ ಕ್ಲರ್ಕ್ಗಳನ್ನೇ ಹಾಕ್ತೀನಿ. ಲಾಯರ್ ನೆತ್ಕೊಂಡೋಗಿ ಇಂಜಿನಿಯರ್ ಜೊತೆ ಆದ್ರೆ ಅವ್ನ ಏನ್ ಕೆಲಸ ಮಾಡಕ್ಕಾಗುತ್ತೆ? ಒಬ್ಬ ಅಲೆಮಾರಿ ಜನಾಂಗ ನೆತ್ಕೊಂಡೋಗಿ ಮುಂದುವರೆದ ಜನಾಂಗ ಜೊತೆ ಆದ್ರೆ ಅವ್ನ ಏನ್ ಫೈಟ್ ಮಾಡಕ್ಕಾಗುತ್ತೆ? ಹಾಗಾಗಿ ಅಲೆಮಾರಿಗಳಿಗೆ ನಾನು ನ್ಯಾಯ ಒದಗಿಸ್ತೀನಪ್ಪ. ನಿಮ್ಮ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ನಾನು ಪರ್ಸೆಂಟೇಜ್ ಜಾಸ್ತಿ ಕೊಡೋದಿಲ್ಲ, ಆದ್ರೂ ನಿಮ್ ನ್ಯಾಯ ಕೊಡಿಸ್ತೀನಿ ಅಂತಾನೆ ಹೇಳಿದ್ರು. ಅವರು ಮಾತು ನಿಲ್ಲಿಸ್ಕೊಂಡು ನಮಗೆ 1% ಕೊಟ್ಟಿದ್ರು. 15% ಅಲ್ಲಿ ನಮ್ಗೆ 1% ಸಾಲದು ಸರ್, ನಮ್ಗೆ ಅಟ್ಲೀಸ್ಟ್ 1.5-2% ಕೊಡಿ ಅಂತ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆದ್ರೆ ಈ ಸರ್ಕಾರದವರು ದಿಢೀರ್ ಅಂತ ನಮ್ 1% ಅನ್ನ ಕಿತ್ತು 5% ಮಾಡಿ ನಮ್ಮನ್ನ ಬಲಿಷ್ಠರ ಜೊತೆ ಸೇರಿಸಿರೋದ್ರಿಂದ ನಮ್ಮ ಮಕ್ಕಳು ಯಾವುದೇ ಒಂದು ಉದ್ಯೋಗಕ್ಕಾಗ್ಲಿ ಸೇರ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲದಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾವೆಲ್ಲ ನಮ್ಮ ಹಕ್ಕನ್ನೇನಿದೆ ಹಕ್ಕನ್ನ ಪಡೆಯುವವರೆಗೂ, ನಮ್ಮ ಹಕ್ಕನ್ನ ಪಡೆಯುವವರೆಗೂ ನಾವೆಲ್ಲ ಈ ಹೋರಾಟವನ್ನ ಮುಂದುವರಿಸಬೇಕಾಗುತ್ತೆ. ನಮ್ಮ ಹಕ್ಕನ್ನ ಪಡೆಯುವವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸಬೇಕಾಗುತ್ತೆ. ನಮಗೆ ನಾಗಮೋಹನ್ ದಾಸ್ ಸಾಹೇಬರು ಒಂದು ಹಕ್ಕನ್ನ ಕೊಟ್ಟಿದ್ದಾರೆ. ನೀವು 59 ತಲೆಮಾರು ಜಾತಿಗಳು ನಿಮಗೆ ಸಪರೇಟ್ ಆಗಿ ಮಾಡ್ಬೇಕು ಅಂತಾನೆ ಹೇಳಿದ್ದಾರೆ. ನಾವು ಬಲಿಷ್ಠರ ಜೊತೆ ಹೋಗಿ ಕಾಂಪಿಟಿಷನ್ ಮಾಡಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ನಾವೀಗ ನಮ್ಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಇವತ್ತಿಗೂ ಯಾವುದೇ ಒಬ್ಬ ಅಲೆಮಾರಿ ಒಂದು MLA ಆಗ್ಲಿ ಒಂದು ಪೋಸ್ಟ್ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿಯಾಗಿ ಒಂದು IAS IPS ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನದಲ್ಲಿ ಸೇರಿರ್ತಕ್ಕಂತ ನಮ್ಗೆ ರಿಸರ್ವೇಶನ್ ನಮ್ಮಲ್ಲೇ ಬಲಿಷ್ಠ ಆದಂತ ಪಾಲಿಗೆ ಬರ್ತಾ ಇತ್ತು. ಅದನ್ನ ಹೋಗಲಾಡಿಸ್ಬೇಕು ಅಂತಾನೆ ನಮ್ಗೇನ್ 1% ಕೊಟ್ಟಿದ್ರು, ಆ 1% ಜೊತೆ ಇನ್ನೂ 0.5% ಜಾಸ್ತಿ ಮಾಡಿ ಅಲೆಮಾರಿಗೆ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಅಲೆಮಾರಿ ನಮ್ಮ ಸಮುದಾಯದ ಮುಖಂಡರ ಜೊತೆ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ, ನಮ್ಮ ಒತ್ತಾಯವನ್ನ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಒತ್ತಾಯವನ್ನ ಒಪ್ಕೊಳ್ಳೋ ರೀತಿ ಮಾಡೋವರೆಗೂ ಈ ಹೋರಾಟವನ್ನ ಮುಂದುವರಿಸಬೇಕು ಅಂತ ನಾನೇನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದನ್ನ ನೀವೆಲ್ಲಾನು ಸಾಕ್ಷೀಕರಿಸಿ, ಇದನ್ನ ನಾವು ಅಂಗೀಕರಿಸಿ, ನಾವೆಲ್ಲ ಇದನ್ನ ಹೋರಾಟವನ್ನ ಗೆಲ್ಲೋವರೆಗೂ ಎಲ್ಲ ಇದನ್ನ ಪಾಲ್ಗೊಂಡು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಧನ್ಯವಾದಗಳು. ಹಲವಾರು ವರ್ಷಗಳಿಂದ ಬದುಕಿದಂತ ಜನ ಇವತ್ತು ನಾಗರಿಕ ಸಮಾಜದ ಮುಂದೆ ಬಂದು ನಾವು ಹಿಂಗಿದ್ದೀವಿ, ನಮಗೂ ಏನಾದ್ರು ಕೊಡಿ ಅಂತ ಗೋಳಿಡುವಂತ ಸಂದರ್ಭನ ಈ ರಾಜ್ಯ ಸೃಷ್ಟಿ ಮಾಡಿದೆ ಅಂದ್ರೆ, ಈ ರಾಜ್ಯದಲ್ಲಿ ಆಡಳಿತಗಾರರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇದು ಈ ರಾಜ್ಯಕ್ಕೂ ಅವಮಾನ, ಈ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ನಾಗರಿಕನಿಗೂ ಅವಮಾನ ಆಗ್ಬೇಕು. ಇವತ್ತು ಎಲ್ಲಾ ಕೆಲಸವನ್ನ ಮಾಡ್ತಿದ್ದಂತ ನಮ್ಮ ಸಮುದಾಯಗಳು ಯಾವತ್ತೂ ನಾವೇನು ಹೋಗಿ ಏನನ್ನೂ ಕೇಳಿಲ್ಲ, ವಿಧಾನಸೌಧ ಕೇಳಿಲ್ಲ, ಇವ್ರ ಭೂಮಿ ಕೇಳಿಲ್ಲ, ಏನು ಕೇಳಿಲ್ಲ. ನಮಗೆ ಐತಿಹಾಸಿಕವಾಗಿ ಅನ್ಯಾಯ ಆಗಿದೆ, ನಿಲ್ಲಕ್ ನೆಲೆ ಇಲ್ಲ, 10 ಜಾಗ ಇಲ್ಲ, ಸತ್ರ ಊಣಕ್ ಜಾಗ ಇಲ್ಲ. ಅಂತ ಸಮುದಾಯಗಳು ಏನೋ ಒಂದು ಸಣ್ಣ ಉಸಿರಾಡಿ ನೀವು ಕೊಟ್ಟಿದ್ದು 1% ಏನಕ್ಕೂ ಆಗ್ತಿರ್ಲಿಲ್ಲ. 59 ಜಾತಿಗಳಿಗೆ 1% ಸಿಕ್ಕರೆ 100 ಉದ್ಯೋಗ ಬಂದ್ರೆ ಒಂದೇ ಸಿಕ್ತಿತ್ತು. ಅದ್ರಲ್ಲಿ ಯಾರಿಗೇನು ದೊಡ್ಡ ನ್ಯಾಯ ಸಿಕ್ತಿಲ್ಲ. ಆದ್ರೆ ಅಲೆಮಾರಿಗಳದ್ದು ಒಂದು ಪಾಲಿದೆ ಅನ್ನೋಂಥ ಆತ್ಮಗೌರವ ಸಿಕ್ತಿತ್ತು. ಆ ಆತ್ಮಗೌರವವನ್ನ ಕಸ್ಕೊಂಡಿರೋದು ಇವತ್ತು. ಇದಕ್ಕೆ ನಾನು ಆಕ್ಚುಲಾಗಿ ಇವತ್ತು ಬಂದು ಮಾತಾಡೋ ಇದ್ರಲ್ಲಿ ಇರ್ಲಿಲ್ಲ, ನಾನು ಆಯೋಗಕ್ಕೆ ಹೋದಾಗಿಂದ ಎಲ್ಲೂ ಬರ್ಲೂ ಇಲ್ಲ. ಆದ್ರೆ ಇನ್ನೂ ಮಾತಾಡದೇ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ. ನಾವೆಲ್ಲರೂ ಒಳಗಡೆ ಇದ್ದು ನಿಮ್ ಜೊತೆ ಎಲ್ಲ ಕೆಲಸ ಮಾಡಿ, ನೀವ್ ಹೇಳ್ತಿರಲ್ಲ 2 ಕೊಡ್ಬೇಕು 3, ಆಕ್ಚುಲಾಗಿ ದೊಡ್ಡ ದೊಡ್ಡ ಚರ್ಚೆಗಳಾಗಿ ಏನಾದ್ರೂ ಮಾಡಿ ಉಳಿಸ್ಬೇಕು. ಅಲೆಮಾರಿಗಳದು 0.45 ಅಷ್ಟೇ ಬರ್ತಾ ಇದ್ದಿತ್ತು. ಆದ್ರೆ ಅದಕ್ಕೆ ಇನ್ನೊಂದಷ್ಟು ಸೇರಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದಾದ್ರೂ ಕೊಡ್ಬೇಕು. 2 ಕೊಟ್ಟರೆ ಮತ್ತಿವರೆಲ್ಲರೂ ಸಮಸ್ಯೆ ಮಾಡ್ತಾರೆ. ನಾನು ದಯಮಾಡಿ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಕೇಳ್ಕೊಳ್ದೇನಂದ್ರೆ, ನೀವೆಲ್ಲರೂ ನಿಮ್ಮ ಹಕ್ಕುಗಳನ್ನ ಕಸ್ಕೊಂಡ್ರಿ, ಎಲ್ಲರದು ಪಾಲಿದೆ. ದಯಮಾಡಿ ನೀವು ಆ ಗುಂಪು, ನಾವು ಈ ಗುಂಪು, ಆ ಗುಂಪಲ್ಲ, ಎಲ್ಲರದು ಪಾಲಿದೆ. ನೀವೆಲ್ಲರೂ ಸೇರಿದ್ರೆ ನಿಮ್ಮೆಲ್ಲ ಪ್ರತಿನಿಧಿಗಳು ಯಾರು ಕೂತಿದ್ರು ಕ್ಯಾಬಿನೆಟ್ ಅಲ್ಲಿ, ಅವ್ರಿಗೆಲ್ಲ ನಿಜವಾಗ್ಲೂ ಮಾನವೀಯತೆ ಇದ್ದಿದ್ರೆ, ಸಂವಿಧಾನದ ಕಾಳಜಿ ಇದ್ದಿದ್ರೆ ಈ ಸಮುದಾಯಗಳ ತಟ್ಟೆಯನ್ನ ಕಸ್ಕೊಳಕ್ ಹೋಗ್ತಿರ್ಲಿಲ್ಲ. ಅವ್ರು ಮಾತ್ರ ಅಲ್ಲ, ಕ್ಯಾಬಿನೆಟ್ ಅಲ್ಲಿದ್ದ ಬೇರೆ ಬೇರೆ ಜಾತಿ ಸಚಿವರು ಯಾರಿದ್ರಿ ನಿಮ್ಮೂರಲ್ಲಿ ನೋಡಿಲ್ವಾ? ನೀವು ಗುಡಿಸಲು ನೋಡಿಲ್ವಾ? ಕ್ಯಾಬಿನೆಟ್ ಅಲ್ಲಿ ಬರೀ ಇವ್ರು 4 ಜನ ಅಲ್ಲ ಮಾತಾಡ್ಬೇಕಾಗಿದ್ದು. ಕ್ಯಾಬಿನೆಟ್ಗೆ ಏನಕ್ಕೆ ಹೋಗಿದ್ದು? ಎಲ್ಲರೂ ಚರ್ಚೆ ಮಾಡ್ಬೇಕು ಅಂತ ಹೋಗಿದ್ದು. ಹೊರಗಡೆ ಬಂದು ಅಲೆಮಾರಿಗಳ ಬಗ್ಗೆ ಭಾಷಣ ಮಾಡ್ತೀರಿ, ಸಂದರ್ಭ ಬಂದಾಗ ಅಲೆಮಾರಿಗಳ ಫೋಟೋ ಹಾಕೊಂಡು ನಾವು
ನಾವು ಅವ್ರ ಕೆಲಸ ಮಾಡಿದ್ವಿ ಇವ್ರ ಕೆಲಸ ಮಾಡಿದ್ವಿ ಅಂತೇಳಿ ಪತ್ರಿಕೆಗಳಲ್ಲಿ ಹಾಕ್ಸ್ಕೊಳ್ಳೋಂತ ನಿಮ್ಗೆ ನಿಜವಾಗ್ಲೂ ಏನಾದ್ರೂ ಆತ್ಮಗೌರವ ಇದ್ದಿದ್ರೆ ಅವತ್ ನೀವೆಲ್ಲ ಮಾತಾಡ್ಬೇಕಾಗ ಯಾರು ಮಾತಾಡಿ ಹೆಂಗಾಯ್ತು ಇದ್ರ ಸಚಿವ ಸಂಪುಟದ ಸಭೆ ಒಳಗಡೆ ಹೋಗೋವರೆಗೂ 1-6-6-4 ಅಂತ ಹಾಕಿತ್ತು. ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗೆ ಈ ತರದೊಂದು ಅಪವಿತ್ರ ಮೈತ್ರಿ ನಡೆದೋಗುತ್ತೆ ಅಂದ್ರೆ ಇದು ಒಬ್ರು ಇಬ್ರು ಅಲ್ಲ, ಎಲ್ಲರೂ ಹೊಣೆಗಾರ. ನಮ್ಮನ್ನು ಸೇರಿಸಿ ನಾವೆಲ್ಲರೂ ಹೊಣೆಗಾರ. ನಾವೆಲ್ಲ ಅರ್ಧ ಹೊಟ್ಟೆ ತುಂಬಿಕೊಂಡಿರೋರು ಇನ್ನು ಅರ್ಧ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಾವೆಲ್ಲ ರಾಜಿ ಹೊಂದಾಣಿಕೆಗಳು ಮಾಡ್ಕೊಂಡ್ವಿ, ದೊಡ್ಡ ದೊಡ್ಡ ಸಮುದಾಯಗಳವರು. ಆದ್ರೆ ಹೊಟ್ಟೆ ಹಸ್ತಿರೋರು ನಮ್ ಜೊತೆನೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ ಇದಾರೆ ಅನ್ನೋದನ್ನ ಯಾರು ನಿಲ್ಸ್ಕೊಂಡಿಲ್ಲ. ಸುಮಾರು ಜನಕ್ಕೆ ಕೈ ಮುಗಿದ್ ಕೇಳ್ಕೊಂಡ್ರೆ ಈಗ ಮಾಡಿರೋದ್ರಲ್ಲಿ ಕರೆಕ್ಟ್ ಐತ್ರಪ್ಪ, ನ್ಯಾಯ ಸಿಗುತ್ತೆ, 6.5 ನಿಮ್ಗೆ ಸಿಗುತ್ತೆ ಅಂತ ನಾನು ಸುಮಾರು ಜನಕ್ಕೆ ಹಿಂದೆಗಳಿಂದ ಕೇಳ್ಕೊಂಡೆ. ಏನು ಮಾತಾಡ್ಬೇಡಿ, ಇವ್ರಿಗೆ ಅನ್ಯಾಯ ಆಗತ್ತೆ ಅಂತ ಯಾರು ಕೇಳಿಸ್ಕೊಳ್ಳಿ. ಹೇಳಿದ್ವಿ ಮೇಲ್ಗಡೆ 1 ಇದೆ, 6 ಇದೆ, 5 ಇದೆ, 4 ಇದೆ, ಇನ್ನ 1 ಇದೆ ಅಂದ್ರೆ ಈ ಕೆಳಗಡೆ ಇರೋ 1ರಲ್ಲೂ ರೈಟ್ಗೂ ಲೆಫ್ಟ್ಗೆ ಅರ್ಧ ಸಿಗುತ್ತಪ್ಪ. ಅಲೆಮಾರಿಗಳ ಪಾಲ್ ಸಿಗುತ್ತೆ ಅಂದ್ರೆ ನಿಮ್ದೇ ಅಣ್ಣ ತಮ್ಮಂದ್ರು, ಅದು ನಿಮ್ಗೆ ಬರುತ್ತೆ. ಅಟ್ಲೀಸ್ಟ್ ಅವ್ರ ತಟ್ಟೆ ಇಡ್ರಿ ಅವ್ರಿಗೆ ಅಂತ ಕೇಳಿದ್ವಿ, ಯಾರು ಕೇಳಿಸ್ಕೊಂಡಿಲ್ಲ. ಎಲ್ಲರೂ ಬೀದಿಗಿಳಿದ್ರು. ಎಲ್ಲರೂ ಬೀದಿಗಿಳಿದಿದ್ರೆ ಅನ್ಯಾಯ ಯಾರಿಗಾಯ್ತು? ಅಲೆಮಾರಿಗಳಿಗಾಯ್ತು. ಇದನ್ನ ನಾವು ಯಾವತ್ತು ಐತಿಹಾಸಿಕವಾದಂತಹ ಅನ್ಯಾಯ, ಇದನ್ನ ಯಾವತ್ತು ಕ್ಷಮಿಸಕ್ಕಾಗಲ್ಲ. ನಾವು ಸೋದರರು ಅಣ್ಣ ತಮ್ಮಂದ್ರು ಅಂತ ಮಾಡ್ಬೋದು, ಆದ್ರೆ ಮಾಡಿದ ಐತಿಹಾಸಿಕ ಅನ್ಯಾಯದೊಳಗಡೆ ಸ್ವಲ್ಪ ಸಾಮಾಜಿಕ ನ್ಯಾಯ ಯೋಚನೆ ಮಾಡಿದ್ರೆ ಈ ಒಂದು ಸ್ಥಿತಿ ಬರ್ತಿರ್ಲಿಲ್ಲ. ನನಗೆ ಹಿಂದೆ ಕೂತಿದ್ದೆ, ಇಲ್ಲಿ ನೀವೆಲ್ಲ ಬಂದು ಚಾಟಿಯಲ್ಲಿ ಹೊಡ್ಕೊಳ್ಳೋದೆಲ್ಲ ನೋಡ್ತಿದ್ರೆ ನಾವೆಲ್ಲ ಎಲ್ಲಿದ್ದೀವಪ್ಪ ಅಂತ. ಇಂಥ ಸಮುದಾಯಗಳಿಗೆ ಏನೂ ಕೊಡ್ಸಕ್ಕಾಗದೆ ನಾವೆಲ್ಲ ಏನೇನೋ ಹೇಳ್ತಿದೀವಿ, ಬಂದಾಗೆಲ್ಲ ಇಲ್ಲ ಅದು ಮಾಡೋಣ ಇದು ಮಾಡೋಣ ಅದು. ಯಾವ ಮಕ ಇಟ್ಕೊಂಡು ಮಾತಾಡೋದಿಲ್ಲ ನಿಂತು. ಇವತ್ತು ಇಲ್ಲಿ ಬಂದು 2-3 ದಿನದಿಂದ ಕೂತಿದ್ದಾರೆ ಅಂದ್ರೆ ಮನೇಲಿ ಒಲೆ ಹಚ್ಚಕ್ ಆಗಲ್ಲ ಅಂತ ಪರಿಸ್ಥಿತಿ. 75 ವರ್ಷ ಸ್ವತಂತ್ರ ಬಂದು ಇಲ್ಲಕ್ಕೊಂದು ಸಣ್ಣ ಗುಡಿಸಲು ಕಟ್ಕೊಳಕ್ ಆಗ್ಲಿಲ್ಲ, ಊಣಕ್ಕೆ 6ಕ್ಕೆ 3 ಅಡಿ ಜಾಗ ಮಾಡಕ್ ಆಗಿಲ್ಲ ಅಂದ್ರೆ ನಾವು ಈ ದೇಶದ ಪ್ರಜೆಗಳು. ನಾವು ದುಡಿತಾನೆ ಇದ್ದೀವಿ. ಯಾರಿಗೋಸ್ಕರ ದುಡಿತಿದ್ವಿ? ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಊರಿಗೆ ಒಳ್ಳೇದಾಗ್ಲಿ ಅಂತ ಶಾಸ್ತ್ರ ಹೇಳೋದು, ಊರಿಗೆ ಒಳ್ಳೇದಾಗ್ಲಿ ಅಂತ ಕ್ಲೀನ್ ಮಾಡೋದು, ಏನೇನೋ ಮಾಡ್ಕೊಂಡ್ ಬಂದ್ವಿ. ನಾವ್ ಹೇಳ್ತೀವಿ ನಮ್ ಪರಂಪರೆ, ನಮ್ ಸಂಸ್ಕೃತಿ, ನಮ್ಮ ಆಚಾರ ಅಂತ ಅವ್ರಿಗೆ ಒಳ್ಳೇದ್ ಮಾಡ್ತಾ ಇದ್ದೀವಿ. ಆದ್ರೆ ಅವ್ರು ಯಾರು ನಮ್ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಅಂದ್ರೆ ಯೋಚನೆ ಮಾಡಿ ಈ ದೇಶದೊಳಗಡೆ ಏನಾಗಿದೆ. ನಾವು ದೊಡ್ಡ ದೊಡ್ಡ ಇದನ್ನ ಕೇಳಿದ್ವಿ, ಕೇಳ್ತಿರೋದೇನು ನಮ್ಮ ಹಕ್ಕು. ಅಟ್ಲೀಸ್ಟ್ ನಮ್ಗೊಂದು ನಾನು ಈ ದೇಶದ ಪ್ರಜೆ ಅಂತ ಹೇಳ್ಕೊಳಕ್ಕೆ ಈಗ ನನ್ನ ಮನೇಲಿ 4 ಜನ ಮಕ್ಳಿದ್ದೀವಿ. 4 ಜನ ಮಕ್ಕಳಿಗೂ ತಂದೆ ಏನಾದ್ರು ಹಂಚಿಕೊಟ್ರೆ ನನ್ಗೊಂದು ಹಕ್ಕಿದೆ ಅನ್ನೋದಲ್ವಾ? ನನ್ನ ಮನೆಗೆ ಹೋದ್ರೆ ನನಗೊಂದು ಊಟ ಉಳಿದಿರುತ್ತೆ ಅಂತ ನನ್ ಇದ್ರ ಪ್ರೀತಿಯಿಂದ ತಾನೇ ನನ್ನ ಮನೆಗೆ ಹೋಗೋದು. ಆದ್ರೆ ಈ ದೇಶದಲ್ಲೂ ಈ ರಾಜ್ಯದಲ್ಲೂ ಅದೇ ತಾನೇ ನಾವು. ಅದೇ ನಾವಲ್ಲಿ ಇಲ್ಲ ಅಂದ್ರೆ, ನಾವು ಆ ಲೆಕ್ಕಾಚಾರದಲ್ಲೇ ಇಲ್ಲ ಅನ್ನೋದಾದ್ರೆ ನಾವ್ ಎಲ್ಲಿ ಅಂದ್ರೆ ಇವತ್ತು ನಾವು ಪ್ರಜೆಗಳೇ ಅಲ್ವಾ? ನೀವು ಓಟ್ ಹಾಕಕ್ ಬೇಕಾದಾಗ, ಎಲೆಕ್ಷನ್ ಬೇಕಾದಾಗ ಆ ಒಳಗಡೆ ಎಲ್ಲ ಅಂಕಿ ಅಂಶಗಳನ್ನು ನೋಡಿದೀನಿ. ಅಲೆಮಾರಿಗಳಲ್ಲಿ 70% ಒಬ್ಬ ಸರ್ಕಾರಿ ನೌಕರರಿಲ್ಲ, ಒಬ್ಬ ಸರ್ಕಾರಿ ನೌಕರರಿಲ್ಲ. ನೀವು ಭೂಮಿ ಬಗ್ಗೆ ಮಾತಾಡ್ತೀವಿ, ಗುಡಿಸಲು ಹಾಕಳಕ್ ಜಾಗ ಇಲ್ಲ 60% ಜನರಿಗೆ. ಈ ತರದ ಜನರ ಸಾಮಾನ್ಯವಾದಂತ ಹಕ್ಕನ್ನ ಕಸ್ಕೊಂಡು ನಾವು ಇವತ್ತು ಕೆಲವೆಲ್ಲ ಸಂಭ್ರಮಿಸ್ತಿರೋದು ಒಂದ್ ಕಡೆ. ಇನ್ ಕಡೆ ಸರ್ಕಾರ ಬೀಗ್ತಿದೆ ಎಲ್ಲ ಪತ್ರಿಕೆಗಳಲ್ಲೂ. ನಾವು ಸಾಮಾಜಿಕ ನ್ಯಾಯ ಕೊಟ್ಬಿಟ್ಟು, ಯಾವ ಸಾಮಾಜಿಕ ನ್ಯಾಯ ಕೊಟ್ಟು ಸ್ವಾಮಿ ನೀನು? ಗುಡಿಸಲಿರೋರಿಗೆ, ತಿನ್ನಕ್ ಅನ್ನ ಇಲ್ಲದೆ ಇರೋರಿಗೆ, ಮಕ್ಕಳು ಸ್ಕೂಲಿಗೆ ಕಳ್ಸಕ್ ಆಗದೆ ಇರೋರಿಗೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇನ್ನೂ ಯೋಚನೆ ಮಾಡಕ್ ಆಗ್ತಿಲ್ಲ. ನಾನು ಕೆಲವು ಸುಡುಗಾಡಿಸಿದ್ರ ಕಾಲೋನಿಗಳಿಗೆ ಹೋದಾಗ ನಮ್ಮ ಮಕ್ಕಳನ್ನ ಯಾಕೆ ಸ್ಕೂಲಿಗೆ ಕಳಿಸ್ಬೇಕು ಸರ್ ಅಂತ ಕೇಳ್ತಿದ್ದು. ಆ ಹುಡುಗ 10ನೇ ಕ್ಲಾಸ್ ಓದೋನು, ಅವ್ನಿಗೇನು ಕೆಲಸ ಇಲ್ಲ, ನಮ್ಮ ಹುಡುಗನಿಗೂ ಕೆಲಸ ಇರಲ್ಲ, ಅದ್ರ ಬದಲು ಭಿಕ್ಷೆ ಮಾಡಕ್ಕೋ ಇನ್ನೊಂದು ಕೆಲ್ಸಕ್ಕೆ ಕಳಿಸ್ತೀನಿ ಸರ್ ಅಂತ. ಅಂದ್ರೆ ಇನ್ನು ಆ ತಾಯಂದ್ರಿಗೆ ಮನೆಗಳೊಳಗೆ ವಾತಾವರಣನೇ ಬಂದಿಲ್ಲ.